ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಾಘವೇಂದ್ರ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಯಾವ ರೀತಿಯಾಗಿ ರೀಡ್ ರೆಸಿಪ್ಟ್ನ ಆಫ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೀಡ್ ರೆಸಿಪ್ಟ್ ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ನಿಮಗೆ ಮೆಸೇಜ್ ಅಥವಾ ರೀಲ್ಸ್ ಕಳಿಸಿರ್ತಾರೆ, ನೀವು ಅದನ್ನು ನೋಡಿಬಿಟ್ರಿ ಅಂದ್ಕೊಂಡ್ರೆ ಸೀನ್ ಅಂತ ಬರುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಅದನ್ನು ರೀಡ್ ರೆಸಿಪ್ಟ್ನ ಆಫ್ ಮಾಡಿದರೆ ನೀವು ನಿಮಗೆ ಎಷ್ಟು ಮೆಸೇಜಸ್ ಬಂದರು, ರೀಲ್ಸ್ ಬಂದರು, ನೀವು ಎಷ್ಟು ನೋಡಿದ್ರು ಕೂಡ ಅವರಿಗೆ ಸೀನ್ ಬರಲ್ಲ. ಅಂದರೆ ಅಪೋಸಿಟ್ ಯಾರು ಕಳಿಸಿರ್ತಾರೆ ನೋಡಿ ಅವರಿಗೆ ಸೀನ್ ಅಂತ ಬರಲ್ಲ, ಸೆಂಟ್ ಅಂತಲೇ ಬರುತ್ತೆ. ನೀವು ಸೀನ್ ಮಾಡಿದ್ರು ಕೂಡ ಸೀನ್ ಅಂತ ಬರಲ್ಲ. ಇದನ್ನು ಯಾವ ರೀತಿಯಾಗಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ನಿಮ್ಮ ಡೌಟನ್ನು ತಿಳಿಸ್ಬೋದು. ಈಗ ವಿಡಿಯೋ ಶುರು ಮಾಡೋದಾದರೆ ನೀವು ಮೊದಲಿಗೆ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದರೆ ಮೇಲ್ಗಡೆ 3 ಲೈನ್ ಕಾಣಿಸುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೇಸ್ ಅಂತ ಇರುತ್ತೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ಅಲ್ಲಿ ನೋಡ್ಬೋದು ಶೋ ರೀಡ್ ರೆಸಿಪ್ಟ್ ಅಂತ ಇದೆ. ಅದನ್ನು ನೀವು ಆಫ್ ಮಾಡ್ಕೊಳ್ಳಿ. ಆನ್ ಇರುತ್ತೆ, ಅದನ್ನು ಈ ರೀತಿಯಾಗಿ ಆಫ್ನ ಮಾಡ್ಕೊಳ್ಳಿ. ಆಫ್ನ ಮಾಡಿಕೊಂಡ್ರೆ ನಿಮ್ಗೆ ಯಾರೇ ಮೆಸೇಜಸ್ ಬಂದರು, ರೀಲ್ಸ್ ಬಂದರು, ನೀವು ಎಷ್ಟು ಸೀನ್ ಮಾಡಿದ್ರೂ ಕೂಡ ಅವರಿಗೆ ಸೀನ್ ಅಂತ ತೋರಿಸಲ್ಲ. ಹಾಗೆ ಇನ್ನೊಂದು ಇದರಲ್ಲಿ ಮೈನಸ್ ಪಾಯಿಂಟ್ ಏನಂತಂದರೆ, ನೀವು ಯಾರಿಗೂ ಬೇಕಾದರೆ ಕಳಿಸಿದರೆ, ನೀವು ಮೆಸೇಜಸ್ ಮಾಡಿ ಕಳಿಸಿದರೆ ಅವರು ಕೂಡ ಸೀನ್ ಮಾಡಿದ್ರೆ ನಿಮಗೂ ಕೂಡ ಸೀನ್ ತೋರಿಸಲ್ಲ. ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.